ಬಾಳೆ ಬೆಳೆಯೋದಕ್ಕೆ ಉತ್ತೇಜನ ಹಾಗೂ ಬೆಳೆದಂತಹ ಬಾಳೆ ಬೆಳೆಯನ್ನು ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು, ಅದರ ಸ್ಟೋರೇಜ್ ಎಲ್ಲ ಹೇಗಿದೆ, ಮತ್ತು ಅದನ್ನ ಮೇಯ್ನಾಗಿ ಏನಂದರೆ ಮಾಗಿಸೋದು, ಅಂದರೆ ಬಾಳೆಹಣ್ಣು ಮಾಡಿಸೋದು. ಹಿಂದಿನ ಪದ್ಧತಿಯಲ್ಲಿ ಹೇಗೆ ಮಾಡ್ತಿದ್ರೆ ಅಂದರೆ ಒಂದು ಫ್ಯೂಮಿಗೇಷನ್ ಮಾಡ್ತಾಯಿದ್ರು. ಆದರೆ ಈಗ ಸೈಂಟಿಫಿಕ್ ಮೆಥಡಲ್ಲಿ ಹಣ್ಣು ಮಾಗಿಸೋದನ್ನ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ತಿಳುವಳಿಕೆ ಹೇಳಿರ್ತೀವಿ. ಹಾಗೆಯೇ ಯಶವಂತಪುರ ಹೋಬಳಿಯ ಅಲ್ಲಾಬಕ್ಷ ಅವರು ಬಂದು ನಮ್ಮ ಇಲಾಖೆಯಲ್ಲಿ ನನಗೆ ಈ ಥರ ಬನಾನಾ ರೈಪಿಂಗ್ ಚೇಂಬರ್ ಮಾಡಬೇಕು ಅಂತ ಅರ್ಜಿ ಕೊಟ್ಟಾಗ ನಾವು ಅವರಿಗೆ ಆಯಿತು, ನಮ್ಮ ಇಲಾಖೆಯಲ್ಲಿ ನಿಮಗೆ 35% ಸಬ್ಸಿಡಿ ಸಿಗುತ್ತೆ, ನೀವು ಬನಾನಾ ರೈಪಿಂಗ್ ಚೇಂಬರ್ ನಮ್ಮ ಮಾರ್ಗಸೂಚಿ ಅನ್ವಯ ಥರ ನೀವು ಮಾಡಿದರೆ ನಿಮಗೆ 35% ಸಬ್ಸಿಡಿ ಸಿಗುತ್ತೆ ಅಂತ ಹೇಳಿದಾಗ ಅವರು AB ಬನಾನಾ ರೈಪಿಂಗ್ ಚೇಂಬರ್ನ ನಿರ್ಮಾಣ ಮಾಡಿರುತ್ತಾರೆ. ನಮ್ಮ ಇಲಾಖೆಯಿಂದ 2024-25ನೇ ಸಾಲಿನ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಅವರಿಗೆ 30.92 ಮೆಟ್ರಿಕ್ ಟನ್ನ ಕೆಪಾಸಿಟಿಯ ರೈಪಿಂಗ್ ಚೇಂಬರ್ಗೆ ಸುಮಾರು 9,99,500 ರೂಗಳ ಸಹಾಯಧನವನ್ನು ತೋಟಗಾರಿಕೆ ಇಲಾಖೆಯಿಂದ ನೀಡಿರುತ್ತೇವೆ. AB ಬನಾನಾ ರೈಪನಿಂಗ್ ಚೇಂಬರ್ ಮಾಡಿರೋದ್ರಿಂದ ರೈತರಿಗೂ ತುಂಬ ಅನುಕೂಲ ಆಗಿರುತ್ತೆ. ಹಾಗೆಯೇ ಗ್ರಾಹಕರಿಗೂ ತುಂಬ ಒಳ್ಳೆಯ ಕ್ವಾಲಿಟಿ ಫ್ರೂಟ್ಸ್ನ ಸಪ್ಲೈ ಮಾಡುತ್ತಾರೆ. ಹಾಗೆಯೇ ಈ ಅಲ್ಲಾಬಕ್ಷ ಅವರಿಗೂ ಇದರಿಂದ ಸುಮಾರು ಲಾಭವನ್ನು ತಂದಿರುತ್ತೆ. ಸರ್ ನಮಸ್ಕಾರ, ನನ್ನ ಹೆಸರು ಸಮೀರ್ ಅಂತ. ನಮ್ಮದು ಬಂದುಬಿಟ್ಟು ಬೆಂಗಳೂರಲ್ಲಿ AB ಬನಾನಾ ರೈಪಿಂಗ್ ಚೇಂಬರ್ ಮಾಡಬೇಕಂತ ಪ್ಲಾನಿಂಗ್ ಮಾಡಿದ್ವಿ. ನಾವು ತೋಟಗಾರಿಕೆಯಾಗಿ ಒಂದು ಅಪ್ಲಿಕೇಶನ್ ಹಾಕಿದ್ವಿ, ನಾವು ರೈಪನಿಂಗ್ ಚೇಂಬರ್ ಮಾಡಬೇಕಂತ. ಅವ್ರ ಕಡೆಯಿಂದ ನಮಗೆ ರೆಸ್ಪಾನ್ಸ್ ಬಂತು. ಇವಾಗ ಇದು ರೈಪನಿಂಗ್ ಚೇಂಬರ್ ಮಾಡಾದ್ಮೇಲೆ ಭಾಳ ಅನುಕೂಲ ಆಗಿದೆ. ನಮ್ಮ ತಂದೆಯವರು ಹೆಚ್ಚು ಕಡಿಮೆ ಒಂದು 25 ವರ್ಷದಿಂದ ಇದೇ ಬಿಸ್ನೆಸ್ ಮಾಡ್ತಾಯಿದ್ವಿ. ಅವಾಗೆಲ್ಲ ನಾವು ಗೊನೆಗಳು ತೊಗೊಂಬಂದು ಒಂಥರ ಒಂದು ಇದರಲ್ಲಿ ಬೋರ್ಡಲ್ಲಿ ಹಾಕ್ಬಿಟ್ಟು ಬಾಳೆ ಇದು ಸ್ಟೋವ್ ಇಕ್ಬಿಟ್ಟು ಹಣ್ಣು ಮಾಡ್ತಾಯಿದ್ವಿ. ಅವಾಗೆಲ್ಲ ಬಾಳೆಹಣ್ಣು ಬಂದ್ಬಿಟ್ಟು ಉದುರೋಗೋದು, ಮತ್ತು ಬಂದ್ಬಿಟ್ಟು ಜಾಸ್ತಿ ಹಣ್ಣಾಗ್ಬಿಟ್ಟು ಉದುರೋಗೋದು, ಮತ್ತು ಕಬ್ಬಾಗೋದು. ವ್ಯಾಪಾರ ಮಾಡೋಕ್ಕೆ ಭಾಳ ಕಷ್ಟ ಆಯಿತು ಫಸ್ಟೆಲ್ಲ. ಇದು ರೈಪನಿಂಗ್ ಚೇಂಬರ್ ಮಾಡಾದ್ಮೇಲೆ ನಮಗೆ ಭಾಳ ಈಸಿಯಾಗಿದೆ, ಮತ್ತು ವೇಸ್ಟೇಜ್ ಅಂತೂ ಇಲ್ಲವೇ ಇಲ್ಲ. ಹಣ್ಣು ಬಂದ್ಬಿಟ್ಟು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಮತ್ತು ರುಚಿನೂ ಇರುತ್ತೆ. ಐಟಮ್ ಬೇಗ ಹಾಳಾಗೋದಿಲ್ಲ. ನಾವು ಫಸ್ಟ್ ಬಂದ್ಬಿಟ್ಟು ಒಂದು 1 ಟನ್ನು 2 ಟನ್ ಈ ಥರ ಮಾಡ್ತಾಯಿದ್ವಿ. ಇವಾಗ ಹೆಚ್ಚು ಕಡಿಮೆ 10ರಿಂದ 15 ಟನ್ ವ್ಯಾಪಾರ ಮಾಡ್ತಾಯಿದ್ವಿ. ಹೆಚ್ಚು ಕಡಿಮೆ ಒಂದು ತಿಂಗಳಲ್ಲಿ ಒಂದು 30ರಿಂದ 35 ಸಾವಿರ kg ಮಾಡ್ತೀವಿ ಒಂದು ತಿಂಗಳಿಗೆ. ಅದರಿಂದ ಇವಾಗ ನಾವು ಫಸ್ಟ್ ಒಬ್ಬರೇ ಮಾಡ್ತೀವಿ. ಇವಾಗ ಹೆಚ್ಚು ಕಡಿಮೆ ಒಂದು 7-8 ಜನ ಹುಡುಗರು ಇದ್ದಾರೆ. ಇವಾಗ ಹುಡುಗರು ಇದ್ರು ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ಗಾಡಿಗಳೆಲ್ಲ ನಾವೇ ಹಾಕ್ಕೊಂಡಿದ್ದೀವಿ. ಅದರಿಂದ ಇವಾಗ ಭಾಳ ಪ್ರಯೋಜನ ಇದೆ. ಒಂದೊಂದು ಚೇಂಬರಲ್ಲಿ ಬಂದ್ಬಿಟ್ಟು 10ರಿಂದ 12 ಟನ್ನು ಹಣ್ಣು ಮಾಡ್ಬೋದು ಒಂದು ಚೇಂಬರಲ್ಲಿ. ಆ ಥರ ನಮ್ಮದು 4 ಚೇಂಬರ್ ಇದೆ. 4 ಚೇಂಬರ್ ಹೆಚ್ಚು ಕಡಿಮೆ ಒಂದು 40,000ರಿಂದ 45 ಸಾವಿರ kg ಐಟಮ್ ಹಾಕ್ತೀವಿ. ಮತ್ತೆ ಬಂದ್ಬಿಟ್ಟು ನಮಗೆ ಇದು ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಒಂದು 50 ಲಕ್ಷ ರೂಪಾಯಿ ಖರ್ಚಾಯ್ತು ನಮ್ಗೆ. ಅಂಥದ್ರಲ್ಲಿ ನಮಗೆ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿಯಿಂದ ಕೊಡ್ತಾರೆ. ನಮಗೆ ಬಂದ್ಬಿಟ್ಟು 9,99,500 ರೂಪಾಯಿ ಬಂತು ನಮಗೆ. ಇದು ಬಂದಮೇಲೆ ನಮಗೆ ಸ್ವಲ್ಪ ಸಾಲನೂ ಇತ್ತು, ಸಾಲನೂ ಸ್ವಲ್ಪ ಕ್ಲಿಯರ್ ಆಯಿತು. ಇವಾಗ ನಾವು ಭಾಳ ಚೆನ್ನಾಗಿ ಜೀವನ ಮಾಡ್ತಾಯಿದ್ದೀವಿ ಸರ್. ಈಗ ಫಸ್ಟು ನಾವು ತೋಟಕ್ಕೆ ಇಲ್ಲಿಂದ ನಮ್ಮದೇ ಗಾಡಿ ಹೋಗುತ್ತೆ, ಕ್ರೇಟ್ಗಳು ಹಾಕೊಂಡು. ಅಲ್ಲಿ ನಾವೆಲ್ಲ ನೀಟಾಗಿ ಅಲ್ಲಿ ಲೇಬರ್ಸ್ ಇರ್ತಾರೆ, ಎಲ್ಲ ಪ್ಯಾಕ್ ಮಾಡಿ ಅಲ್ಲಿ ಕಳಿಸ್ತಾರೆ. ತೋಟದವ್ರಿಗೆ ಏನಿದೆ ಅವ್ರದ್ದು ಅಮೌಂಟ್ ಕೊಟ್ಟು ಅಲ್ಲಿಂದ ತೊಗೊಂಬಂದು ಇಲ್ಲಿಗೆ ಒಂದು ರೂಮಲ್ಲಿ ಅನ್ಲೋಡ್ ಆದಮೇಲೆ ಫ್ರೀ ಕೂಲ್ ಅಂತ ಒಂದು 10 ಅವರ್ ಕೊಡ್ತೀವಿ. ಫ್ರೀ ಕೂಲ್ ಒಂದು 16 ಡಿಗ್ರಿಗೆ ನಾವು ಫ್ರೀ ಕೂಲ್ ಮಾಡ್ಬಿಡ್ತೀವಿ. ಫಸ್ಟು ಹಣ್ಣನ್ನ ಜಾಸ್ತಿ ಎಲ್ಲ ಒಂಥರ ಫ್ರೀ ಆಗ್ಬಿಡುತ್ತೆ, ಇದಾಗ್ಬಿಡುತ್ತೆ, ಎಲ್ಲ ತಣ್ಣಗಾಗ್ಬಿಡುತ್ತೆ 16 ಡಿಗ್ರಿ. ಅದಾದಮೇಲೆ ಮತ್ತೆ 24 ಗಂಟೆ ಡೋಸಿಂಗಲ್ಲಿ ಇರ್ತೀವಿ. ಡೋಸಿಂಗಲ್ಲಿ ಬಂದ್ಬಿಟ್ಟು ಎಥಲಿನ್ನು ಒಂದು 100 ppm ಇಂದ ಒಂದು 105 ppm ಕೊಡ್ತೀವಿ. ಕೊಟ್ಟಾದ್ಮೇಲೆ ಹ್ಯೂಮಿಡಿಫಿಕೇಶನ್ ಬಂದ್ಬಿಟ್ಟು ನಮಗೆ 90% ಕೊಡ್ತೀವಿ. ಟೆಂಪ್ರೇಚರು ಒಂದು 18ರಿಂದ 20 ಡಿಗ್ರಿವರೆಗೂ ಟೆಂಪ್ರೇಚರ್ ಕೊಟ್ಟು 24 ಗಂಟೆ ಅದರಲ್ಲಿ ಇಕ್ಕಿದಾಗ ಅದಾದಮೇಲೆ ಅದನ್ನು ಇದೆಲ್ಲ ಗ್ಯಾಸ್ ಎಲ್ಲ ರಿಮೂವ್ ಮಾಡ್ತೀವಿ. ರಿಮೂವ್ ಆದಮೇಲೆ ಮತ್ತೆ ಅದಾದಮೇಲೆ 36 ಅವರು ನಾವು ಫ್ರೀ ಕೂಲ್ ಅಂತ ಕೊಡ್ತೀವಿ. ಅದು 16 ಡಿಗ್ರಿ ಕೊಡ್ತೀವಿ, 16ರಿಂದ 18 ಡಿಗ್ರಿ. ವೆಂಟಿಂಗ್ ಆದಮೇಲೆ ಸಪ್ಲೈ ಹೋಗ್ತಾ ಇರ್ತದೆ. ಅಕಸ್ಮಾತ್ ಏನಾದ್ರು ನಮಗೆ ವ್ಯಾಪಾರ ಎಲ್ಲ ಕಡಿಮೆ ಆಯ್ತು ಟೈಮಿಗೆ ನಾವೇನು ಮಾಡ್ತೀವಿ, ಹೋಲ್ಡಿಂಗಲ್ಲಿ ಕೊಡ್ತೀವಿ. ಹೋಲ್ಡಿಂಗಲ್ಲಿ ಕಡಿಮೆ ಒಂದು 14 ಡಿಗ್ರಿಯಿಂದ 12 ಡಿಗ್ರಿ ಬರ್ತದೆ.
ಅಂತ ಟೈಮಲ್ಲಿ ನಮಗೆ ಹಣ್ಣು ವ್ಯಾಪಾರ ಇದ್ದಿರೋ ಟೈಮಲ್ಲಿ ನಾವು ಇದರಲ್ಲಿ ಇಕ್ಕೋದ್ರಿಂದ 2 ರಿಂದ 3 ದಿನ ಇಕ್ಕೊಂಡು ಏನು ತೊಂದರೆ ಇಲ್ಲದೆ ಆರಾಮಾಗಿ ಮಾಡ್ತೀವಿ. ಒಂದು ಸತಿಗೆ ಒಂದು ಗಾಡಿ ಐಟಮ್ ತೊಗೊಂಡು ಮಾರ್ಬೇಕಂದ್ರೆ ನಮಗೆ 4 ದಿವಸದಿಂದ 5 ದಿವಸ ಆಗುತ್ತೆ. 4 ಚೇಂಬರ್ದು ನಮ್ದೆಲ್ಲ ಕಂಟ್ರೋಲ್ಗೆ ಎಲ್ಲ ಇದರಲ್ಲಿ ಆಗಿದೆ, ಎಲ್ಲ ಸಿಸ್ಟಮ್ ಇದೆ, ಫುಲ್ಲಿ ಆಟೋಮೆಟಿಕ್ ಅಂತ. ಮತ್ತೆ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ರೂಮ್ ನಂಬರ್ 1, ರೂಮ್ ನಂಬರ್ 2, ರೂಮ್ ನಂಬರ್ 3, ರೂಮ್ ನಂಬರ್ 4 ಈ ಥರ 1 by 1 ಎಲ್ಲ ಕಂಟ್ರೋಲ್ ಆಗುತ್ತೆ ಚೇಂಬರಲ್ಲಿ. ಸರ್ ಇದು ಬಂದ್ಬಿಟ್ಟು ಕಂಟ್ರೋಲರು ರೂಮ್ ನಂಬರ್ 1, ರೂಮ್ ನಂಬರ್ 2, ರೂಮ್ ನಂಬರ್ 3, ರೂಮ್ ನಂಬರ್ 4 ನಮ್ಮದು ಕಂಟ್ರೋಲ್ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಈ ಥರ ಫಸ್ಟ್ ಬರೋ ಫ್ರೀ ಕೂಲು 16 ಡಿಗ್ರಿಯಿಂದ 17 ಡಿಗ್ರಿ ಫ್ರೀ ಕೂಲ್ ಆಗುತ್ತೆ. ಆಮೇಲೆ ಡೋಸಿಂಗು 18 ರಿಂದ 19, ವೆಂಟಿಂಗು 16 ರಿಂದ 17, ಮತ್ತೆ ಆಮೇಲೆ ಹೋಲ್ಡಿಂಗಲ್ಲಿ 14 ರಿಂದ 14 ಡಿಗ್ರಿ ಹೋಗುತ್ತೆ. ನಮ್ಮದು ಇಲ್ಲಿ ನಾವು ಪರ್ಚೇಸ್ ಮಾಡೋದು ಬಂದ್ಬಿಟ್ಟು ಮೈಸೂರು, ಮತ್ತು ನಮ್ಮದು ಕೊಪ್ಪಳ, ಉತ್ತರ ಕರ್ನಾಟಕ, ಮುಧೋಳು, ಬಿಜಾಪುರ ಈ ಕಡೆ. ನಮ್ಮ ಕರ್ನಾಟಕದಲ್ಲಿ ಐಟಮ್ ಇಲ್ಲ, ಕ್ಲೋಸ್ ಆಗಿದೆ, ನಮ್ಗೆ ಐಟಮ್ ಸಿಗ್ತಲ್ಲ ಅನ್ನೋದ್ರಲ್ಲಿ ಅಂಥ ಟೈಮಲ್ಲಿ ಆಂಧ್ರ ಬಂದ್ಬಿಟ್ಟು ಆಂಧ್ರದಲ್ಲಿ ಪರ್ಚೇಸ್ ಮಾಡ್ತೀವಿ. ಇಲ್ಲಿ ನಾವು ಮಾರೋದು ಬಂದ್ಬಿಟ್ಟು ಬೆಂಗಳೂರಲ್ಲಿ ಡೈಲಿ ನಮಗೆ ಹೆಚ್ಚು ಕಡಿಮೆ ಇವಾಗ 9 ರಿಂದ 10 ಸಾವಿರ ಐಟಮ್ ಖಾಲಿ ಆಗ್ತದೆ. ರೈತರಿಗೂ ಕೂಡ ಅನುಕೂಲ ಆಯಿತು. ಫಸ್ಟು ರೈತರು ಬಂದ್ಬಿಟ್ಟು ಇಲ್ಲಿ ತೊಗೊಂಬಂದು ಮಾರ್ಕೆಟಲ್ಲಿ ಮಾರೋರು, ಅವಾಗ ಆಕ್ಷನಲ್ಲಿ ಸ್ವಲ್ಪ ಅವರಿಗೆ ಸರಿಯಾಗಿ ದುಡ್ಡು ಸಿಗ್ತಿರಲಿಲ್ಲ. ಇದು ನಾವು ಬಂದಮೇಲೆ ನಾವು ಅಲ್ಲಿಗೆ ಹೋಗೋದ್ರಿಂದ ಅವ್ರಿಗೂ ಏನು ತೊಂದರೆ ಇಲ್ಲ, ನಾವೇ ಕಟ್ ಮಾಡ್ಕೊಂಡು ಬರ್ತೀವಲ್ಲ, ಅವ್ರದ್ದು ಏನಿದೆ ಅಲ್ಲೇ ದುಡ್ಡು ಕೊಡೋದ್ರಿಂದ ಅವ್ರಿಗೂ ಭಾಳ ಅನುಕೂಲ ಆಯಿತು, ನಮಗೂ ಅನುಕೂಲ ಆಯಿತು.